ಶಿಡ್ಲಘಟ್ಟ ತಾಲೂಕಿನ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು 2019ರವರೆಗೂ ಜೀತದಿಂದ ಬಿಡುಗಡೆಯಾದವರಿಗೆ ಜೀತ ವಿಮುಕ್ತಿ ಪ್ರಮಾಣ ಪತ್ರ ಇದೆ ಹೊರತು ಅವರಿಗೆ ಪುನರ್ವಸತಿ ಕಲ್ಪಿಸುವ ಸವಲತ್ತುಗಳನ್ನು ಕೊಡಿಸುವ ಪ್ರಯತ್ನವನ್ನ ಮಾಡುವುದಾಗಿ ಹೇಳಿದ್ರು. ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಿ ಅವರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಡೀಮ್ಡ್ ಫಾರೆಸ್ಟ್ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ನಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮತ್ತು ಅವೈಜ್ಞಾನಿಕವಾಗಿ ಮೀಸಲಿಡಲಾಗಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಲು ತೀರ್ಮಾನಿಸಲಾಗಿದ್ದು, ಅದಕ್ಕಾಗಿ ಅಂಕಿ ಅಂಶಗಳನ್ನು ಕೇಳಿದ್ದಾರೆ ಎಂದರು. ಜೈವಿಕ ಸಂಘಟನೆಯ ತಾಲೂಕು ಸಂಚಾಲಕ ಶ್ರೀನಿವಾಸ್ ಮಾತನಾಡಿ, ಜೀತದಿಂದ ವಿಮುಕ್ತಿ ಪಡೆದವರಿಗೆ ಜಮೀನು ಇಲ್ಲದಿದ್ದರೆ 2 ಎಕರೆ ಜಮೀನನ್ನ ಮಂಜೂರು ಮಾಡಬೇಕು. ನಿವೇಶನ ರಹಿತರಿಗೆ ನಿವೇಶನ ನೀಡಿ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಬೇಕೆಂದರು. ಪ್ರಸ್ತುತ ಸ್ಥಿತಿ ಏನಿದೆ ಅನ್ನೋ ಒಂದು ಸರ್ವೆ ಕಾರ್ಯ, ಜಂಟಿ ಸರ್ವೆ ಕಾರ್ಯ ಸರ್ವೆ ಇಲಾಖೆ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಅದೃಷ್ಟಕ್ಕೆ ಸಚಿವರು ಈ ವಿಚಾರವಾಗಿ ತುಂಬ ಕಾಳಜಿ ವಹಿಸಿ ಅದನ್ನು ಫಾಲೋ ಅಪ್ ಮಾಡ್ತಾರೆ. ನಿಯಮಾನುಸಾರನೇ ನಾವು ಮಾಡ್ತೀವಿ. ಈಗ ಏನು ಘೋಷಣೆ ಆಗಿದೆ ಅದನ್ನು ಹೊರ ತರಬೇಕು ಅಂದರೂ ಅದು ನಿಯಮಾನುಸಾರನೇ ಆಗಬೇಕು. ಮಾನ್ಯ ಸುಪ್ರೀಂ ಕೋರ್ಟಲ್ಲಿ ಏನು ನಾವು ಅಫಿಡವಿಟ್ ಹಾಕಿದ್ವಿ ಅದನ್ನು ಕೂಡ ಕರೆಕ್ಷನ್ಸ್ಗೆ ಹಾಕಿ ಮತ್ತೆ ಅದನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಫಾರಂ 57 ಹಾಕಿದ್ದಾರೆ, ಅವ್ರು ಎಲ್ಲೂ ಜಾಗ ಇಲ್ಲ, ಸುಮ್ಮನೆ ಹಾಕಿದ್ದಾರೆ. ಸರ್ವೆ ನಂಬರ್ ಒಂದಷ್ಟೇ ಕೊಡ್ತಾರ, ಸ್ಕೆಚ್ ಏನು ಕೇಳೋದಿಲ್ಲ. ಅಪ್ಲಿಕೇಶನ್ ಎಲ್ಲ ಡಿಜಿಟಲೈಸೇಷನ್ ಆಗಿತ್ತು. ಸೊ ಅರ್ಜಿನ ಹಾಕೋ ಸಂದರ್ಭದಲ್ಲಿ ನಾನು ಈ ಸರ್ವೆ ನಂಬರಲ್ಲಿ 2 ಎಕರೆ ಉಳುಮೆ ಮಾಡ್ತಾ ಇದ್ದೀನಿ ಅಂತ ಹಾಕಿದ್ದಾರೆ ಕೆಲವರು. ಆದರೆ ಅವ್ರಿಗೆಲ್ಲೂ ಜಾಗ ಇಲ್ಲ. ಈಗ ಎಲ್ಲೋ ಒಂದು ಕಡೆ ತೋರಿಸ್ಕೊಬೇಕಲ್ಲ, ಗ್ರ್ಯಾಂಟ್ ಮಾಡ್ಕೊಳ್ಳೋ ಒಂದು ದುರುದ್ದೇಶದಿಂದ ಡೀಮ್ಡ್ ಫಾರೆಸ್ಟ್ ಘೋಷಣೆ ಆಗಿದ್ದು, ಫಾರೆಸ್ಟ್ ಅವರ ಸುಪರ್ದಿಯಲ್ಲಿ ಗಿಡಗಳು ಬೆಳೆದಿರುವಂತಹ ಜಾಗಗಳನ್ನ ರಾತ್ರೋರಾತ್ರಿ ಕಡೆದು ಅಲ್ಲಿ ಪ್ರವೇಶ ಮಾಡ್ತಾರೆ. ಅದು ಫಾರೆಸ್ಟ್ ಅಲ್ಲ, ರೆಗ್ಯುಲರ್ ಫಾರೆಸ್ಟ್ ಅಲ್ಲಿ ಹೋಗ್ತೀವಿ, ಆದರೆ ಅವರ ಸುಪರ್ದಿಯಲ್ಲಿರೋದು ಅದು ಕಾನೂನು ಬಾಹಿರ. ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ನಗರಸಭೆ ಪೌರಾಯುಕ್ತ ಮಂಜುನಾಥ್, ಸಿಪಿಐಎಂ ಶ್ರೀನಿವಾಸಮೂರ್ತಿ, ಸ್ಕ್ಯಾವೆಂಜರ್ ಸಮಿತಿ ಸದಸ್ಯ ಲಕ್ಷ್ಮಣರಾಜು, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಜೈವಿಕ ತಾಲೂಕು ಸಂಚಾಲಕ ಪಿ ಶ್ರೀನಿವಾಸ್, ಒಕ್ಕೂಟದ ಅಧ್ಯಕ್ಷ ನರಸಿಂಹಪ್ಪ, ಮುನಿಯಪ್ಪ, ಮುನಿರಾಜು, ಮುನಿಕೃಷ್ಣಪ್ಪ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.